ಇರಾನ್ ಅಮೆರಿಕದ ಯಾವುದೇ ಅಂತಿಮ ಎಚ್ಚರಿಕೆ ಅಥವಾ ಗಡುವಿಗೆ ಮಣಿಯುವುದಿಲ್ಲ ಎಂಬುದು ಸಾಬೀತಾಗ್ತಾ ಇದೆ. ಅಲ್ಲದೆ ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಯಾವುದೇ ಯೋಜನೆ ಇಲ್ಲ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕೈ ಈ ಸಮಯದಲ್ಲಿ ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶ ಹೊಂದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಈ ಹೇಳಿಕೆಯ ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಟ್ರಂಪ್ ಜೊತೆ ಮಾತನಾಡಿರುವ ಬಗ್ಗೆ ವರದಿಯಾಗಿದೆ. ಹಾರ್ಮುಜ್ ಮೇಲಿನ ಅಮೆರಿಕದ ದಿಗ್ಬಂಧನ ಮಾತುಕತೆಗಳಿಗೆ ಅಡ್ಡಿಯಾಗಿದೆ ಎಂದು ಅವರು ಹೇಳಿದ್ದಾರೆ ಎನ್ನಲಾಗಿದೆ. ಅಮೆರಿಕದ ದಿಗ್ಬಂಧನ ಮುಂದುವರಿದರೆ ಮಾತುಕತೆ ನಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಖಚಿತಪಡಿಸಿದ್ದಾರೆ. ಟ್ರಂಪ್ ಮುನೀರ್ ಅವರ ಸಲಹೆ ಪರಿಗಣಿಸುವುದಾಗಿ ಹೇಳಿದ್ದಾರೆಂದು ವರದಿಗಳು ತಿಳಿಸಿವೆ. ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಯಾರನ್ನಾದರೂ ಕಳುಹಿಸುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರಲ್ಲಿ ಮನವಿ ಮಾಡಿದ್ದಾರೆ ಎಂಬ ಸುದ್ದಿಯೂ ಇದೆ. ಆದರೆ ಈ ಮನವಿಯನ್ನ ಪೆಜೆಶ್ಕಿಯಾನ್ ನಿರಾಕರಿಸಿದ್ದು ದಿಗ್ಬಂಧನ ತೆಗೆದುಹಾಕುವವರೆಗೆ ಮಾತುಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಏನಾಗ್ತದೆ? ಇಸ್ಲಾಮಾಬಾದ್ನಲ್ಲಿ ಸಭೆ ನಿಗದಿಯಾಗಿದೆ. ಭದ್ರತಾ ಪಡೆಗಳು ಬಂದಿಳಿದಿವೆ. ಮಾತುಕತೆ ತಂಡದಲ್ಲಿ ವ್ಯಾನ್ಸ್, ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ ಅವರ ಅಳಿಯ ಕುಶ್ನರ್ ಇರ್ತಾರೆ ಎಂದು ಘೋಷಿಸಲಾಗಿದೆ. ಆದರೆ ಇರಾನ್ ಮಾತ್ರ ಹಾರ್ಮುಜ್ ಮೇಲಿನ ದಿಗ್ಬಂಧನ ತೆಗೆಯುವವರೆಗೆ ಅಮೆರಿಕದೊಂದಿಗೆ ಮಾತುಕತೆ ನಡೆಸುವುದಿಲ್ಲ ಅಂತ ಘೋಷಿಸಿದೆ. ಏಪ್ರಿಲ್ 11ರಂದು ಮಾತುಕತೆ ನಡೆಯುವ ಹಂತದಲ್ಲಿದ್ದಾಗ ಟ್ರಂಪ್ ಇರಾನ್ ಮೇಲೆ ಒತ್ತಡ ಹೇರಲು ಹಾರ್ಮುಜ್ ಅನ್ನು ನಿರ್ಬಂಧಿಸಿದ್ರು. ಈಗ ಇರಾನ್ ತಿರುಗಿ ಬಿದ್ದದ್ದು, ಮೊದಲು ಹಾರ್ಮುಜ್ ಮೇಲಿನ ದಿಗ್ಬಂಧನ ತೆರೆಯಿರಿ, ನಂತರ ನಾವು ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಬರ್ತೇವೆ ಅಂತ ಹೇಳ್ತಾ ಇದೆ. ಟ್ರಂಪ್ ಕಾರಣದಿಂದಾಗಿ ಇರಾನ್ ಬೇಸತ್ತಂತೆ ತೋರ್ತದೆ. ಟ್ರಂಪ್ ಸ್ವತಃ ಯುಎಸ್ ಮಿಲಿಟರಿಗೆ ಸಮಸ್ಯೆಯಾಗಿ ಮಾರ್ಪಟ್ಟಿದ್ದಾರೆ ಎಂದು ಇರಾನ್ಗೆ ಗೊತ್ತಾಗಿದೆ. ಅಮೆರಿಕದ ಜನರು ಕೂಡ ಟ್ರಂಪ್ ಮೇಲೆ ತೀವ್ರ ಕೋಪಗೊಂಡಿದ್ದಾರೆ. ಟ್ರಂಪ್ ಉದ್ದಕ್ಕೂ ಗೊಂದಲ ಸೃಷ್ಟಿಸುವ ಹೇಳಿಕೆಗಳನ್ನೇ ಕೊಡ್ತಾ ಬಂದಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ವರ್ತಿಸ್ತಾ ಇದ್ದಾರೆಯೇ ಅಥವಾ ಇಸ್ರೇಲ್ ಅವರನ್ನ ನಿಯಂತ್ರಿಸ್ತಾ ಇದೆಯಾ? ಅವರು ಮಾನಸಿಕ ದೌರ್ಬಲ್ಯದಿಂದಾಗಿ ಅಸಂಬದ್ಧ ಮಾತುಗಳನ್ನು ಆಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಏನನ್ನಾದರೂ ಹೇಳುವ ಮೂಲಕ ಗಮನವನ್ನು ಬೇರೆಡೆಗೆ ಸೆಳೆಯುವ ಟ್ರಂಪ್ ಹುಚ್ಚಾಟ ಮಾತ್ರ ನಿಲ್ತಲೇ ಇಲ್ಲ. ಇರಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳುವುದು ಅಥವಾ ಯುದ್ಧ ತೀವ್ರಗೊಳಿಸುವುದು ಇವೆರಡೇ ಆಯ್ಕೆಗಳಿವೆ ಎಂದು ಟ್ರಂಪ್ ಭಾವಿಸ್ತಾ ಇರುವುದಾಗಿ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಮಾಜಿ ಮುಖ್ಯಸ್ಥ ಜೋ ಕೆಂಟ್ ಬರೆದಿದ್ದಾರೆ. ಏಪ್ರಿಲ್ 18ರಂದು ಟ್ರಂಪ್ ಮಾಡಿದ್ದ 8 ಟ್ವೀಟ್ಗಳಲ್ಲಿ 7 ಸುಳ್ಳುಗಳಿವೆ ಎಂಬ ಅಂಶದಿಂದ ಇರಾನ್ ಕೋಪಗೊಂಡಿತು. ಆ ಪ್ರತಿಯೊಂದು ಸುಳ್ಳಿಗೂ ಇರಾನ್ ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು. 2ನೇ ಸುತ್ತಿನ ಮಾತುಕತೆಗೆ ಮೊದಲು ಇರಾನ್ ಅಮೆರಿಕದೊಂದಿಗೆ ಮಾತುಕತೆ ನಡೆಸಿಲ್ಲ ಎಂದು ಇರಾನ್ ಸ್ಪೀಕರ್ ಗಾಲಿಬಾಫ್ ಹೇಳಿದರು. ಹಾಗಾದ್ರೆ ಇರಾನ್ ತನ್ನ ಯುರೇನಿಯಂ ನೋಡಲು ಒಪ್ಪಿಕೊಂಡಿದೆ ಮತ್ತು ತನ್ನ ಪರಮಾಣು ಕಾರ್ಯಕ್ರಮ ಮುಂದೂಡಿದೆ ಎಂದು ಟ್ರಂಪ್ ಯಾಕೆ ಸುಳ್ಳು ಹೇಳಿದರು? ಯಾವುದೇ ಸಂದರ್ಭದಲ್ಲೂ ಇರಾನ್ ತನ್ನ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ಎಲ್ಲಿಗೂ ಕಳುಹಿಸುವುದಿಲ್ಲ. ಇರಾನಿನ ಮಣ್ಣು ಪವಿತ್ರವಾದಂತೆಯೇ ಪುಷ್ಟೀಕರಿಸಿದ ಯುರೇನಿಯಂ ಕೂಡ. ಇರಾನಿನ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆದಿದೆ ಎಂಬ ಟ್ರಂಪ್ ಹೇಳಿಕೆ ನಿಜವಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ನಾವು ಯಾವುದೇ ಗಡುವು ಅಥವಾ ಅಂತಿಮ ಸೂಚನೆಯನ್ನು ಒಪ್ಪುವುದಿಲ್ಲ ಎಂತಲೂ ಗಾಲಿಬಾಫ್ ಹೇಳಿದರು. ಇರಾನ್ ಮಾತುಕತೆ ನಡೆಸ್ತಾ ಇರುವಾಗ ಅಮೆರಿಕ ಇರಾನ್ಗೆ ಯಾಕೆ ಬೆದರಿಕೆ ಹಾಕ್ತದೆ? ಟ್ರಂಪ್ ಮಾಫಿಯಾದಂತೆ ಬೆದರಿಕೆಯ ಮೂಲಕ ಕೆಲಸಗಳನ್ನು ಮಾಡಲು ಬಯಸ್ತಾರೆ. ಆದರೆ ಇರಾನ್ನ ಮುಂದೆ ಅವರ ಆಟ ನಡೀತಾ ಇಲ್ಲ. 4 ಗಂಟೆಗಳ ಒಳಗೆ ಶರಣಾಗದಿದ್ದರೆ ಇರಾನಿನ ಸಮಾಲೋಚಕರನ್ನ ಕೊಲ್ಲುವುದಾಗಿ ಟ್ರಂಪ್ ನೇರವಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಗಾಲಿಬಾಫ್ ಹೇಳ್ತಾರೆ. ಶ್ವೇತಭವನವನ್ನ ಹುಚ್ಚು ಮಾಫಿಯಾ ಗ್ಯಾಂಗ್ ನಡೆಸ್ತಾ ಇದೆ ಅಂತ ಅವರು ಟೀಕಿಸಿದ್ದಾರೆ. ಟ್ರಂಪ್ ಸುಳ್ಳುಗಳು ಮತ್ತು ಅಂತಿಮ ಎಚ್ಚರಿಕೆಗಳಿಂದ ಬೇಸತ್ತ ಇರಾನ್ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಭಾಗವಹಿಸಲು ನಿರಾಕರಿಸಿದೆ. ಕದನ ವಿರಾಮ ಏಪ್ರಿಲ್ 22ರವರೆಗೆ ಇದೆ. ಇರಾನ್ ನಿರಾಕರಣೆಯಿಂದಾಗಿ ಈಗ ದೀರ್ಘ ಸಮಯದವರೆಗೆ ಮಾತುಕತೆಗಳ ಸಾಧ್ಯತೆ ಇರಲಾರದು ಎಂಬಂತೆ ಕಾಣ್ತಾ ಇದೆ. ಹಾರ್ಮುಜ್ನಿಂದ ದಿಗ್ಬಂಧನ ತೆಗೆದುಹಾಕುವುದು ಈಗ ಟ್ರಂಪ್ ಮುಂದಿರುವ ಏಕೈಕ ಮಾರ್ಗ. ಆಗ ಮಾತ್ರ ಇರಾನ್ ತಂಡ ಇಸ್ಲಾಮಾಬಾದ್ಗೆ ಬರುತ್ತೆ. ಅಮೆರಿಕ ಮತ್ತೊಮ್ಮೆ ಕದನ ವಿರಾಮ ವಿಸ್ತರಿಸಿದರೆ ಅಪಹಾಸ್ಯಕ್ಕೊಳಗಾಗುತ್ತೆ. ಅಮೆರಿಕದ ಸೋಲಿನ ಬಗ್ಗೆ ಜಗತ್ತಿಗೆ ಇನ್ನಷ್ಟು ಖಚಿತವಾಗುತ್ತೆ. ಇರಾನ್ ಕದನ ವಿರಾಮವನ್ನ ಕೇಳ್ತಲೇ ಇಲ್ಲ. ಅಮೆರಿಕದ ಬೆದರಿಕೆಗಳು ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಸೈನ್ಯದ ನಿಯೋಜನೆ ಹೆಚ್ಚಿಸಿದ್ದರ ಹೊರತಾಗಿಯೂ ಇರಾನ್ ಧೈರ್ಯಗೆಡದೆ ಯುದ್ಧಕ್ಕೆ ಸಿದ್ಧವಾಗಿದೆ. ಟ್ರಂಪ್ ಮಿತ್ರ ರಾಷ್ಟ್ರಗಳು ಇದನ್ನ ಯುದ್ಧ ಪ್ರಾರಂಭಿಸಲು ಒಂದು ನೆಪವಾಗಿ ಬಳಸ್ತಾ ಇವೆ ಎಂಬ ವರದಿಗಳಿವೆ. ಮಾತುಕತೆಗೆ ಯಾವುದೇ ಅರ್ಥವಿಲ್ಲ ಎಂದು 2 ಇರಾನ್ ಸರ್ಕಾರಿ ಮಾಧ್ಯಮಗಳು ಹೇಳಲು ಪ್ರಾರಂಭಿಸಿವೆ. ಇರಾನ್ ಈಗ ಮೌನವಾಗಿರಬೇಕೆಂದು ರಾಷ್ಟ್ರೀಯ ಭದ್ರತಾ ಮಂಡಳಿ ಮತ್ತು ವಿದೇಶಾಂಗ ಸಚಿವಾಲಯ ನಿರ್ಧರಿಸಿರುವ ವರದಿಗಳಿವೆ. ಏಪ್ರಿಲ್ 18ರಂದು ಹಾರ್ಮುಜ್ ತೆರೆಯುವುದಾಗಿ ಇರಾನ್ ಘೋಷಿಸಿದ್ದಾಗ ಅದೊಂದು ಪ್ರಮುಖ ಘಟನೆಯಾಗಿತ್ತು. ಅದರ ನಂತರ 20 ಹಡಗುಗಳು ಹಾರ್ಮುಜ್ ಮೂಲಕ ಹಾದು ಹೋದವು. ಆದರೆ ಅಮೆರಿಕ ಇರಾನ್ ಧ್ವಜ ಹೊಂದಿರುವ ಸರಕು ಹಡಗಿನ ಮೇಲೆ ದಾಳಿ ಮಾಡಿತು. ಇರಾನ್ ಭಾರತಕ್ಕೆ ಹೋಗ್ತಾ ಇದ್ದ ಟ್ಯಾಂಕರ್ ಅನ್ನ ಗುರಿಯಾಗಿಸಿಕೊಂಡಿತು. ಇದನ್ನು ಕದನ ವಿರಾಮ ಉಲ್ಲಂಘನೆ ಎಂದು ಟ್ರಂಪ್ ಹೇಳಿದರು. ಇರಾನ್ ತನ್ನ ಸರಕು ಹಡಗಿನ ಮೇಲಿನ ದಾಳಿಯನ್ನ ಖಂಡಿಸಿತು ಮತ್ತು ಪ್ರತಿಕ್ರಿಯಿಸುವುದಾಗಿ ಹೇಳಿತು. ಅಮೆರಿಕ ಬೇರೆ ಏನಾದರೂ ಮಾಡಲು ಪ್ರಯತ್ನಿಸಿದ್ರೆ ಅದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಮಾಜಿ IRGC ಕಮಾಂಡರ್ ಮತ್ತು ಸಂಸತ್ತಿನ ಭದ್ರತಾ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಜಿದಿ ಹೇಳಿದ್ದಾರೆ. ಇರಾನ್ ಹಾರ್ಮುಜ್ನ ರಕ್ಷಕ. ಅಗತ್ಯವಿದ್ದಾಗ ಇರಾನ್ ಹಾರ್ಮುಜ್ ಅನ್ನು ರಕ್ಷಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತದೆ. ಅದು ಅಮೆರಿಕದ ದಿಗ್ಬಂಧನದ ವಿರುದ್ಧವೂ ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಇರಾನ್ ಹೇಳಿದೆ. ಇರಾನ್ ಟ್ರಂಪ್ ಅವರನ್ನು ಖಂಡಿಸಿದಂತೆಯೇ ತನ್ನ ವಿದೇಶಾಂಗ ಸಚಿವರನ್ನು ಮೌನವಾಗಿಸಿದಂತೆ ತೋರುತ್ತೆ. ಹಾರ್ಮುಜ್ ತೆರೆದಿದೆ ಎಂಬ ಅರಾಗ್ಚಿ ಅವರ ಟ್ವೀಟ್ ಬಗ್ಗೆ ಅಸಮಾಧಾನ ಇದ್ದಂತಿದೆ. ಅದರ ನಂತರ ಮತ್ತೆ ಅರಾಗ್ಚಿ ಟ್ವೀಟ್ ಮಾಡಿಲ್ಲ. ಇನ್ನೊಂದೆಡೆ ಗಾಲಿಬಾಫ್ ಸಂದರ್ಶನ ನೀಡಿದ್ದಾರೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ಬಕೈ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಹಾಗಾದ್ರೆ ಅರಾಗ್ಚಿಯನ್ನ ಕಡೆಗಣಿಸಲಾಗ್ತಾ ಇದೆಯಾ?
ಅವರ ಟ್ವೀಟ್ ನಂತರ IRGCಯಿಂದ ಬಂದ ಹೇಳಿಕೆ ಅರಾಗ್ಚಿಯ ಪೂರ್ಣ ಹೇಳಿಕೆಗಳು ಅನೇಕ ತಪ್ಪು ಗ್ರಹಿಕೆಗಳಿಗೆ ಕಾರಣವಾಗಿವೆ ಎಂದು ಹೇಳಿರುವುದಾಗಿ ವರದಿಯಿದೆ. ಅಲಿ ಖಾಮಿನೈ ಇರಾನ್ ಸರ್ಕಾರ ಮತ್ತು ಮಿಲಿಟರಿ ನಡುವೆ ಮಧ್ಯವರ್ತಿಯಂತೆ ಇದ್ದರು ಎಂದು ಕೆಲ ವಿಶ್ಲೇಷಕರು ಹೇಳ್ತಾರೆ. ಈಗ ಅವರ ಹತ್ಯೆಯ ನಂತರ ಅಲ್ಲಿ ಆಂತರಿಕ ಸಂಘರ್ಷ ಪ್ರಾರಂಭವಾಗಿದೆ ಎನ್ನಲಾಗ್ತಾ ಇದೆ. ಇದು ಇರಾನ್ನೊಳಗಿನ ಆಂತರಿಕ ವಿಭಜನೆಗಳಿಗಿಂತ ಅಮೆರಿಕ ಸೃಷ್ಟಿಸಿದ ಗೊಂದಲದ ಪರಿಣಾಮ ಅಂತಲೂ ಕೆಲವರು ವಾದಿಸುತ್ತಾರೆ. ಟ್ರಂಪ್ ಹೇಳಿಕೆ ಮತ್ತು ನಡವಳಿಕೆಗಳೇ ಇರಾನ್ನ ಮಾತುಕತೆಗಳನ್ನು ಗೊಂದಲಕ್ಕೆ ದೂಡಿದೆ. ಎರಡೂ ದೇಶಗಳ ನಡುವೆ ತುಂಬಾ ಅಪನಂಬಿಕೆ ಇದ್ದು ಮಾತುಕತೆ ಕೇವಲ ನೆಪ ಎಂದು ಇರಾನ್ ಭಾವಿಸುತ್ತೆ. ಟ್ರಂಪ್ ಒಂದು ದೊಡ್ಡ ದಾಳಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಟ್ರಂಪ್ ಯಾವುದೇ ನಿಯಮಗಳನ್ನು ಪಾಲಿಸ್ತಾ ಇಲ್ಲವಾದ್ರಿಂದ ಎರಡನೇ ಸುತ್ತಿನ ಮಾತುಕತೆ ಯಶಸ್ವಿಯಾಗುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಮಿಲಿಟರಿಯೇ ಸ್ವತಃ ಟ್ರಂಪ್ ಕ್ರಮಗಳಿಂದ ಬೇಸತ್ತಿರಬಹುದು ಎನ್ನಲಾಗ್ತಾ ಇದೆ. ಅಮೆರಿಕದ ಪತ್ರಿಕೆಗಳು ಈಗಾಗಲೇ ಟ್ರಂಪ್ ಹೇಳಿಕೆಗಳಿಂದ ಬೇಸತ್ತಿವೆ. ಹಾಗಿರುವಾಗ ಇರಾನ್ ಬೇಸರಗೊಂಡಿದ್ದರೆ ಅದರಲ್ಲಿ ಅಚ್ಚರಿ ಏನಿಲ್ಲ. ಮಾತುಕತೆ ವಿಷಯದಲ್ಲಿ ಇರಾನ್ ಟ್ರಂಪ್ರನ್ನ ಹೇಗೆ ನಂಬಬಹುದು? ಟ್ರಂಪ್ ಜೊತೆ ಮಾತುಕತೆ ನಡೆಸುವುದರಿಂದ ಏನಾದರೂ ಪ್ರಯೋಜನ ಇದೆಯಾ? ಟ್ರಂಪ್ ಎಲ್ಲರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇದಲ್ಲದೆ ಅವರ ಮಿತ್ರ ದೇಶಗಳು ಯುದ್ಧ ಘೋಷಣೆಗಳಿಂದ ಲಾಭ ಗಳಿಸ್ತಾ ಇದ್ದಾರೆ. ಟ್ರಂಪ್ ಅವರ ಮಧ್ಯಪ್ರಾಚ್ಯ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಅವರ ಅಳಿಯ ಜೇರೆಡ್ ಕುಶ್ನರ್ ಶಾಂತಿ ರಾಯಭಾರದ ಹೆಸರಿನಲ್ಲಿ ತಮ್ಮದೇ ವ್ಯವಹಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಹಲವಾರು ವರದಿಗಳು ಬಂದಿವೆ ಅಂತ ರವೀಶ್ ಕುಮಾರ್ ಉಲ್ಲೇಖಿಸಿದ್ದಾರೆ. ಡೆಮಾಕ್ರೆಟಿಕ್ ಪ್ರತಿನಿಧಿ ಜೇಮಿ ರಾಸ್ಕಿನ್ ಅವರು ಕುಶ್ನರ್ ವಿರುದ್ಧ ತನಿಖೆ ಪ್ರಾರಂಭಿಸಿದ್ದಾರೆ. ಅವರನ್ನು ಶಾಂತಿ ರಾಯಭಾರಿಯಾಗಿ ನೇಮಿಸಲಾಗಿದೆ, ಆದರೆ ಅವರು ಆ ಪ್ರದೇಶದಲ್ಲಿ ವ್ಯಾಪಾರ ಹಿತಾಸಕ್ತಿಗಳನ್ನು ಹೊಂದಿದ್ದಾರೆ ಅಂತ ಆರೋಪಿಸಲಾಗಿದೆ. ಕುಶ್ನರ್ ತಮ್ಮ ಕಂಪನಿಗೆ $100 ಕೋಟಿ ಸಂಗ್ರಹಿಸಲು ಈ ಅವಕಾಶಗಳನ್ನು ಬಳಸಿಕೊಳ್ತಾ ಇದ್ದಾರೆ ಎನ್ನಲಾಗಿದೆ. ವಿಟ್ಕಾಫ್ ಮತ್ತು ಕುಶ್ನರ್ ಅವರನ್ನು ಉಳಿಸಿಕೊಳ್ಳಲು ಟ್ರಂಪ್ ಪದೇ ಪದೇ ಬಯಸ್ತಾರೆ. ಮಾತುಕತೆಯಲ್ಲಿ ವಿಶ್ವಾಸ ಬೆಳೆಸಲು ವೃತ್ತಿಪರ ರಾಜತಾಂತ್ರಿಕರ ತಂಡ ಬೇಕು ಅಂತ ತಜ್ಞರು ಹೇಳ್ತಾರೆ. ಹಾರ್ಮುಜ್ ತೆರೆಯಲಾಗಿದೆ ಎಂದು ಅರಾಗ್ಚಿ ಘೋಷಿಸಿದ ನಂತರ ಕಚ್ಚಾ ತೈಲ ಬೆಲೆಗಳು ಕುಸಿದವು. ಇದು ಕಾಕತಾಳೀಯವೇ ಅಥವಾ ಇದನ್ನೆಲ್ಲ ಬಳಸಿಕೊಂಡು ಯಾರಾದರೂ ಮಾರುಕಟ್ಟೆಯ ಆಟವಾಡ್ತಾ ಇದ್ದಾರೆಯೇ ಎಂಬ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ಮಾಡಿಕೊಳ್ಳಲು 3 ಸಂದರ್ಭಗಳನ್ನು ಪ್ರಮುಖವಾಗಿ ಬಳಸಲಾಯಿತು ಎನ್ನಲಾಗಿದೆ. ಖಾಮಿನೈ ಹತ್ಯೆ ಸುದ್ದಿ ನಂತರ ದೊಡ್ಡ ಲಾಭ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಇರಾನ್ ಮತ್ತು US ನಡುವಿನ ಕದನ ವಿರಾಮ ಘೋಷಣೆಗೆ ಕೆಲವೇ ಗಂಟೆಗಳ ಮೊದಲು ಮತ್ತು ಟ್ರಂಪ್ ಇರಾನ್ನ ಇಂಧನ ಸಂಪನ್ಮೂಲಗಳ ಮೇಲಿನ ದಾಳಿ ಮುಂದೂಡಿಕೆ ಬಗ್ಗೆ ಘೋಷಿಸಿದಾಗ ಹೀಗೆಯೇ ಲಾಭ ಮಾಡಿಕೊಳ್ಳುವುದು ನಡೆದಿದೆ. ಗಾಲಿಬಾಫ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ತೈಲ ಮಾರುಕಟ್ಟೆಗಳಲ್ಲಿ ನಡೀತಾ ಇರುವ ಈ ಆಟ ಅನುಮಾನ ಹುಟ್ಟುಹಾಕ್ತಿದೆ. ಯುದ್ಧದ ಮಾಹಿತಿಯನ್ನು ಬಳಸಿಕೊಳ್ಳುವ ಮೂಲಕ ಕೆಲವರು ಷೇರು ಮಾರುಕಟ್ಟೆಯಲ್ಲಿ ಲಕ್ಷಾಂತರ ಡಾಲರ್ಗಳನ್ನು ಗಳಿಸ್ತಾ ಇದ್ದಾರೆ. ಈ ಆಟದ ಭಾಗವಾಗಿಯೇ ಯುದ್ಧ, ಕದನ ವಿರಾಮ ಮತ್ತು ಮಾತುಕತೆಗಳ ಚಕ್ರವನ್ನು ಕಾಯ್ದುಕೊಳ್ಳುವುದು ನಡೀತಾ ಇದೆಯೇ ಹೊರತು ಯುದ್ಧವನ್ನು ಶಾಶ್ವತವಾಗಿ ಕೊನೆಗೊಳಿಸುವುದು ಇದರ ಉದ್ದೇಶ ಅಲ್ಲ. ಇರಾನ್ ಈಗ ಇದರಿಂದ ಬೇಸತ್ತಿದೆ. ಇರಾನ್ ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಗಾಲಿಬಾಫ್ ಹೇಳಿದ್ದಾರೆ. ಇರಾನ್ ತನ್ನ ಪರಮಾಣು ದಾಸ್ತಾನುಗಳ ಬಗ್ಗೆ ಎಂದಿಗೂ ಮಾತುಕತೆ ನಡೆಸುವುದಿಲ್ಲ. ಇರಾನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಲೆಬನಾನ್ನಲ್ಲಿ ಕದನ ವಿರಾಮ ಇರಬೇಕು ಮತ್ತು ಸ್ವತ್ತುಗಳನ್ನು ಬಿಡುಗಡೆ ಮಾಡಬೇಕು. ನಂತರ ನಾವು 10 ಅಂಶಗಳನ್ನು ಚರ್ಚಿಸ್ತೇವೆ ಅಂತ ಗಾಲಿಬಾಫ್ ಹೇಳಿದ್ದಾರೆ. ಅಸೀಮ್ ಮುನೀರ್ ಜೊತೆಗಿನ ಮಾತುಕತೆ 2.5 ಗಂಟೆಗಳ ಕಾಲ ನಡೆಯಿತು ಮತ್ತು ಅದು ಲೆಬನಾನ್ನಲ್ಲಿ ಕದನ ವಿರಾಮದ ಬಗ್ಗೆ ಮಾತ್ರವಾಗಿತ್ತು. ಅದರ ನಂತರ ಮುನೀರ್ ಈ ವಿಷಯದ ಬಗ್ಗೆ ಅಮೆರಿಕದೊಂದಿಗೆ ಮಾತನಾಡಿದರು. ಆದರೆ ಟ್ರಂಪ್ ಅವರ ವರ್ತನೆಯೇ ಮಾತುಕತೆಗಳಿಗೆ ಅಡ್ಡಿಯಾಗ್ತಾ ಇದೆ. ಯುದ್ಧದಲ್ಲಿ ಸೋತಿದೆ ಎಂದು ಅಮೆರಿಕ ಅರ್ಥ ಮಾಡಿಕೊಳ್ಳಬೇಕು. ಅದು ಇರಾನ್ ಸರ್ಕಾರವನ್ನು ಬದಲಿಸಲು ಪ್ರಯತ್ನಿಸಿತು, ನಾಯಕರನ್ನ ಕೊಂದಿತು, ಆದರೆ ಯಶಸ್ವಿಯಾಗಲಿಲ್ಲ. ನಂತರ ನೆರೆಯ ದೇಶಗಳ ಕುರ್ದಿಶ್ ಮತ್ತು ಇತರ ಬಂಡುಕೋರರನ್ನ ಶಸ್ತ್ರಸಜ್ಜಿತರನ್ನಾಗಿಸಿ ಇರಾನ್ನಲ್ಲಿ ದಂಗೆಯನ್ನ ಪ್ರಚೋದಿಸಿತು. ಅದರಲ್ಲಿಯೂ ಅದು ವಿಫಲವಾಯಿತು. ಇರಾನ್ ಈಗ ಅಮೆರಿಕ ಹಾರ್ಮುಜ್ ದಿಗ್ಬಂಧನ ತೆಗೆಯದಿದ್ರೆ ಮಾತುಕತೆ ಇಲ್ಲ ಎಂದು ಬಿಟ್ಟಿದೆ. US ಹಾರ್ಮುಜ್ ಮೇಲಿನ ದಿಗ್ಬಂಧನ ತೆಗೆದು ಹಾಕಿದ್ರೆ ಮಾತ್ರ ಮಾತುಕತೆ ನಡೆಯುತ್ತೆ. ಅದರ ನಂತರ ಅಮೆರಿಕಕ್ಕೆ ಏನೂ ಉಳಿಯುವುದಿಲ್ಲ. ಅದರ ಹೆಮ್ಮೆ, ವೈಭವ ಅಥವಾ ಪ್ರತಿಷ್ಠೆ ಏನೂ ಇರುವುದಿಲ್ಲ. ಇರಾನ್ ಶರಣಾಗಿದೆ ಎಂಬ ಟ್ರಂಪ್ ಹೇಳಿಕೆಯಿಂದ ಇರಾನ್ ಸಿಟ್ಟಾಗಿದೆ. ಟ್ರಂಪ್ ಜನಪ್ರಿಯತೆ ಪ್ರತಿದಿನವೂ ಕುಸಿಯುತ್ತಲೇ ಇದೆ. ಆದರೆ ಟ್ರಂಪ್ ಹುಚ್ಚುತನ ಮಾತ್ರ ಮಿತಿ ಮೀರ್ತಲೇ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.